ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿ ನೀಡುವುದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವೆಂಬರ್ 1ನೇ ತಾರೀಕು ಶನಿವಾರ ಸಂಜೆ ಬಂದರು. ಅವರನ್ನು ಟೌನ್ ಹಾಲ್ ಗೇಟ್ ಬಳಿ ಕಾಂಗ್ರೆಸ್ ಮುಖಂಡರಾದ ಚಾಮರಾಜಪೇಟೆ ವಿನಾಯಕ್ ಸ್ವಾಗತಿಸಿದರು. ನಂತರ ಸಾಮ್ರಾಜಪೇಟೆ ವಿನಾಯಕ್ ಕೊಟ್ಟ ಹೇಳಿಕೆ, ಕರ್ನಾಟಕ ರಾಜ್ಯ ಜನರಿಗೆ ಮೊದಲು 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ನೆಲ, ಜಲ ಮತ್ತು ಭಾಷೆಗೆ ಮಹತ್ವ ನೀಡಿದ್ದು ಅದರ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ವ್ಯಾಪಾರ, ದೊಡ್ಡ ಕಂಪನಿಗಳು, ಅಂಗಡಿಗಳಲ್ಲಿ ನಾಮಫಲಕ ಕನ್ನಡದಲ್ಲಿ ಇರಬೇಕೆಂದು ಆದೇಶಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಚಾಮರಾಜಪೇಟೆ ಜೆ ನಗರ ಬ್ಲಾಕ್ ಕಾಂಗ್ರೆಸ್ ಮತ್ತು ಚಾಮರಾಜಪೇಟೆ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಅವರ 100 ಅಡಿ ಕಟೌಟ್ ಟೌನ್ ಹಾಲ್ ಗೇಟ್ ಬಳಿ ಇಡಲಾಗಿದೆ ಎಂದರು. ರಾಜ್ಯದಲ್ಲಿ ವಾಸಿಸುವ ಬಡವರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಸಚಿವ ಜಮೀರ್ ಅಹಮದ್ ಸಾಧನೆ ಮಾಡಿ ಬರುತ್ತಿದ್ದಾರೆ. ಆದ್ದರಿಂದ ಚಾಮರಾಜಪೇಟೆ ಮತ್ತು ಜೆ ನಗರ್ ಬ್ಲಾಕ್ ಕಾಂಗ್ರೆಸ್ ಚಾಮರಾಜಪೇಟೆ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಅವರಿಗೆ ಧನ್ಯವಾದ ತಿಳಿಸುವ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲು ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ವಾಗತಿಸುವ ರೀತಿಯಲ್ಲಿ ಈ 100 ಅಡಿ ಕಟೌಟನ್ನು ಟೌನ್ ಹಾಲ್ ಬಳಿ ಇಟ್ಟಿದ್ದೇವೆ ಎಂದು ಚಾಮರಾಜಪೇಟೆ ವಿನಾಯಕ್ ತಿಳಿಸಿದರು. ಕನ್ನಡ ಕಟ್ಟಾಳು ಸಿದ್ದರಾಮಯ್ಯನವರಿಗೆ, ಬಡವರ ಬಂಧು ವಸತಿ ಇಲಾಖೆಯಲ್ಲಿ ಅನೇಕ ಸಾಧನೆ ಮಾಡಿದ ಜಮೀರನಿಗೆ, ಬಡವರ ಬಂಧು ಜಮೀರನಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕನ್ನಡ ಭಾಷೆ, ನೆಲ ಮತ್ತೆ ಜಲಕ್ಕಾಗಿ ಅನೇಕ ಆದೇಶಗಳನ್ನ ಮಾಡಿ ಇವತ್ತು ಬಸವಣ್ಣ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದಂತವ್ರು ಸಿದ್ದರಾಮಯ್ಯ ಅವರು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಇಲಾಖೆಗಳಲ್ಲಿ ಕನ್ನಡ ನಾಮಫಲಕವನ್ನ ಮತ್ತೆ ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ ಹೇಳಿ ಆದೇಶನ ಮಾಡಿದವರು ನಮ್ಮ ಸಿದ್ದರಾಮಯ್ಯನವರು. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಂಗಡಿ ಮುಂಗಟ್ಟುಗಳಿದೆ, ಯಾರು ವ್ಯಾಪಾರಸ್ಥರಿದ್ದಾರೆ ಅವರಲ್ಲಿ ಕನ್ನಡ ಭಾಷೆ ನಾಮಫಲಕ ಧರಿಸಬೇಕು ಅಂತ ಹೇಳಿ ಆದೇಶವನ್ನು ತಂದಂತ ಮುಖ್ಯಮಂತ್ರಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ನಾವು ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಜಯನಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಚಾಮರಾಜಪೇಟೆ ಜನತೆ ಪರವಾಗಿ 100 ಅಡಿ ಒಂದು ಕಟ್ಔಟ್ ಅನ್ನ ಇವತ್ತು ನಿರ್ಮಿಸಿ, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ಬಡವರಿಗಾಗಿ ಅನೇಕ ಸೂರುಗಳನ್ನು ನಿರ್ಮಿಸಿ ದಾಖಲೆಯನ್ನು ಮಾಡಿದಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಜಮೀರಣ್ಣವರ ಜೊತೆಗೆ ಅವರೊಂದು 100 ಅಡಿ ಕಟ್ಔಟ್ ನಿರ್ಮಿಸಿ ಇವತ್ತು ಕರ್ನಾಟಕ ಜನತೆ ಮತ್ತು ನಮ್ಮ ಚಾಮರಾಜಪೇಟೆ ಜನತೆ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕೃತಜ್ಞತೆ ಅರ್ಪಿಸುವುದಕ್ಕಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗ ಮುಖ್ಯಮಂತ್ರಿ ಸ್ವಾಗತವನ್ನು ಬಯಸಿ ಬಾಣ ಬಿಸಿಲಿಗೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಅನೇಕ ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ಗಣ್ಯರು ಸೇವೆಯನ್ನು ಮಾಡಿದ್ದಾರೆ. ಸಾಹಿತಿಗಳು, ಚಿತ್ರನಟರು, ರಂಗಭೂಮಿ ಕಲಾವಿದರು, ಜಾನಪದ ಕಲಾವಿದರು, ವೈದ್ಯಕೀಯ ರಂಗದಲ್ಲಿ ಇರ್ತಕ್ಕಂಥ ನಾವು ಗುರುತಿಸಿ ಇವತ್ತು ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ 70 ಜನಗಳಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿ ಪಡೆದಂತ ಎಲ್ಲಾ ಮಾನ್ಯರಿಗೆ ನಾವು ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ. ಇದು ನಾಡಹಬ್ಬ ಬಂದು ವರ್ಷ ಪೂರ್ಣ ನಾವು ಆಚರಣೆ ಮಾಡಬೇಕು. ಇಲ್ಲೇ ಹುಟ್ಟಿ ಬೆಳೆದಂತ ಯಾವುದೇ ಪರಭಾಷೆಯಲ್ಲಿ ಬಂದು ಇಲ್ಲಿ ನೆಲೆಸಿರೋರು, ಮಾತೃಭಾಷೆ ಯಾವುದೇ ಇರಲಿ, ಹೃದಯ ಭಾಷೆ ಕನ್ನಡವಾಗಿರ್ಲಿ ಅಂತ ಹೇಳಿ ನಮ್ಮ ಒಂದು ಸಂದೇಶ. ಅವರು ಯಾರೇ ಇದ್ರು ಇಲ್ಲಿ ಕನ್ನಡಕ್ಕಾಗಿ ಮೊದಲ ಆದ್ಯತೆ ಕೊಡಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಮನವಿ. ಮತ್ತೆ ಅವರಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ.